ನಮಸ್ಕಾರ. ಬರವಣಿಗೆಯಲ್ಲಿ ದಾಖಲಾದ ಜಗತ್ತಿನ ಮೊದಲ ಒಗಟು ಮತ್ತು ಇತರ ಪ್ರಸಿದ್ಧ ಸಮಸ್ಯೆಗಳು. ಕಣ್ಣಿಲ್ದವನು ಒಂದು ಮನೆಯನ್ನು ಹೊಕ್ಕು ಹೊರಬರಬೇಕಾದ್ರೆ ಕಣ್ಣನ್ನು ಪಡಿತಾನೆ. ಬಸಿರಾಗದೆ ಹುಡುಗಿ ಮಗುನಿರುತ್ತಾಳೆ. ಬಾಯಿಲ್ಲದೆ ಮಾತನಾಡುವ ವಸ್ತು ಯಾವುದು ಎನ್ನುವ ಒಗಟುಗಳನ್ನು ನಿಮಗೆ ಹಾಕಿದರೆ ಅವುಗಳಿಗೆ ಉತ್ತರಗಳನ್ನು ಹುಡುಕೋದಕ್ಕೆ ನೀವು ತಿಳ್ಕಾಡಬಹುದು. ಈ ಎಲ್ಲ ಒಗಟುಗಳಿಗೆ 4500 ವರ್ಷಗಳ ಇತಿಹಾಸ ಇದೆ ಎಂದರೆ ನಿಮಗೆ ಸೋಜಿಗೆ ಆಗ್ಬೋದು. ಮಾನವ ನಾಗರಿಕತೆಯ ಪ್ರಾರಂಭ ಹಂತಗಳಲ್ಲಿ ಭಾಷೆ, ಬರವಣಿಗೆ ಮತ್ತು ಜ್ಞಾನದ ಸಂರಕ್ಷಣೆ ಅತ್ಯಂತ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ದೇವೆ. ಇವುಗಳಲ್ಲಿ ಅತ್ಯಂತ ಪ್ರಾಚೀನ ಬರವಣಿಗೆ ಪದ್ಧತಿಗಳಲ್ಲಿ ಮನುಚುಲಿಪಿ ಅಂದರೆ ಕ್ಯೂನಿಫಾರ್ಮ್ ಕೂಡ ಒಂದು. ಈ ಲಿಪಿ ಮುಖ್ಯವಾಗಿ ಸುಮೇರಿಯನ್ ನಾಗರಿಕತೆಯಲ್ಲಿ ಸಾಮಾನ್ಯ ಶಕೆ ಪೂರ್ವ 4ನೇ ಸಹಸ್ರಮಾನದಲ್ಲಿ ಅಭಿವೃದ್ಧಿಯಾಯಿತು. ನಂತರ ಈ ಲಿಪಿಯನ್ನು ಬೆಬಿಲೋನಿಯನ್ನು, ಅಕ್ಕಡಿಯನ್ನು ಮತ್ತು ಇತರ ಮೆಸೊಪೊಟೇಮಿಯನ್ ನಾಗರಿಕತೆಗಳು ಕೂಡ ಬಳಸ್ಕೊಂಡವು. ಮಣ್ಣಿನ ಮೃದುವಾದ ಫಲಕಗಳ ಮೇಲೆ ಕಡ್ಡಿಗಳನ್ನು ಒತ್ತಿ ಮೊನಚಾದ ಮುಳ್ಳಿನಂತೆ ಕಾಣುವ ಗುರುತುಗಳನ್ನು ಒತ್ತಿ ಬರೆಯುವ ಈ ಲಿಪಿ ಪದ್ಧತಿಯಲ್ಲಿ ಆಡಳಿತದ ದಾಖಲೆಗಳು, ಕಾನೂನುಗಳು, ಸಾಹಿತ್ಯ, ಧಾರ್ಮಿಕ ಪಠ್ಯಗಳು ಮತ್ತು ಜ್ಞಾನಪೂರ್ಣ ವಾಕ್ಯಗಳು ಮಾತ್ರ ಅಲ್ಲದೆ ಒಗಟುಗಳು ಕೂಡ ದಾಖಲಿಸಲ್ಪಟ್ಟಿದ್ದವು. ಪುರಾತತ್ವ ಶಾಸ್ತ್ರದ ತೋಡಿಕೆಗಳಲ್ಲಿ ಮೆಸೊಪೊಟೇಮಿಯಾದ ಹಲವಾರು ಪ್ರಾಚೀನ ನಗರಗಳಲ್ಲಿ ಇಂಥ ಮಣ್ಣಿನ ಬಿಲ್ಲೆಗಳು ಪತ್ತೆಯಾಗಿದ್ದಾವೆ. ವಿಶೇಷವಾಗಿ ನಿಪ್ಪೂರು, ಊರು ಮತ್ತೆ ಇತರ ನಗರಗಳಲ್ಲಿ ಪತ್ತೆಯಾದಂಥ ಈ ಮಣ್ಣಿನ ಬಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಬಳಸ್ತಾ ಇದ್ದಂಥ ಪಠ್ಯಗಳು ಹಾಗೆ ಒಗಟುಗಳು ಕೂಡ ಕಂಡುಬಂದಿದ್ದಾವೆ. ಇವುಗಳಲ್ಲಿ ಬಹುಪಾಲು ಸಾಮಾನ್ಯ ಶಕೆ ಪೂರ್ವ ಸುಮಾರು 2000ರಿಂದ 1700 ಅವಧಿಗೆ ಸೇರಿದ್ವು ಅಂತ ಸಂಶೋಧಕರು ಊಹೆ ಮಾಡ್ತಾರೆ. ಈ ಒಗಟುಗಳು ಕೇವಲ ಮನರಂಜನೆ ಸಾಹಿತ್ಯ ಅಲ್ಲ, ಅವು ಆಕಾರದ ಶಿಕ್ಷಣ ಪದ್ಧತಿ ಮತ್ತು ಬೌದ್ಧಿಕ ಅಭ್ಯಾಸಗಳ ಬಗ್ಗೆ ಮಹತ್ವವಾದಂಥ ಮಾಹಿತಿಯನ್ನು ನಮಗೆ ಕೊಡ್ತವೆ. ಮೆಸೊಪೊಟೇಮಿಯಾದಲ್ಲಿ ಎಡುಬ್ಬು ಅಂತ ಕರೆಯಲಾಗ್ತಾ ಇದ್ದಂಥ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಲಿಪಿ, ಭಾಷೆ ಮತ್ತು ಆಡಳಿತದ ಬರವಣಿಗೆಗಳನ್ನು ಕಲಿತಾ ಇದ್ರು. ಇಂತಹ ಶಾಲೆಗಳಲ್ಲಿ ಭಾಷಾ ಕೌಶಲ್ಯವನ್ನು ಬೆಳೆಸೋದಕ್ಕೆ ಪದದ ಆಟಗಳು, ರೂಪಕಗಳು ಮತ್ತು ಒಗಟುಗಳು ಕೂಡ ಬಳಸ್ತಾ ಇದ್ರು. ಒಗಟುಗಳು ವಿದ್ಯಾರ್ಥಿಗಳಿಗೆ ಚಿಂತನಾ ಸಾಮರ್ಥ್ಯ, ಉಪಯಮಗಳ ಅರಿವು ಮತ್ತು ಭಾಷಾ ಕೌಶಲ್ಯವನ್ನು ಪಡೆಯೋದಕ್ಕೆ ನೆರವಾಗ್ತಾ ಇದ್ವು. ಮನುಚುಲಿಪಿ ಅಂದರೆ ಕ್ಯೂನಿಫಾರ್ಮ್ ಬಿಲ್ಲೆಗಳಲ್ಲಿ ಕಂಡು ಬರುವ ಕೆಲವು ಒಗಟುಗಳು ಅತ್ಯಂತ ಸರಳವಾಗಿದ್ದರೂ ಕೂಡ ಅವುಗಳಲ್ಲಿ ಆಳವಾದಂಥ ರೂಪಗಾರ್ಥಗಳು ಕೂಡ ಅಡಗಿದ್ದಾವೆ. ಕಣ್ಣು ಇಲ್ಲದವನು ಒಂದು ಮನೆಗೆ ಹೊಕ್ಕು ಹೊರಬರಬೇಕಾದ್ರೆ ಕಣ್ಣನ್ನು ಪಡಿತೇನೆ. ಈ ಒಗಟಿನ ಉತ್ತರ ಶಾಲೆ ಅಥವಾ ವಿದ್ಯಾಭ್ಯಾಸ. ಇಲ್ಲಿ ಕಣ್ಣು ಅನ್ನೋದು ಜ್ಞಾನಕ್ಕೆ ರೂಪಕ ಆಗೈತೆ. ಅಂದರೆ ಶಿಕ್ಷಣ ಅಜ್ಞಾನಿಯನ್ನು ಜ್ಞಾನಯನಾಗಿ ಮಾಡುವ ಶಕ್ತಿಯಾಗಿದೆ ಅನ್ನೋ ಸಂದೇಶವನ್ನು ಈ ಒಗಟು ನೀಡುತ್ತೆ. ಬಸಿರಾಗಿದೆ ಹುಡುಗಿ ಮಗುವನ್ನು ಹೆರ್ತಾಳೆ ಅನ್ನೋ ಒಗಟಿನ ಉತ್ತರ ಮೊಟ್ಟೆ. ಇಲ್ಲಿ ಪ್ರಕೃತಿಯ ಒಂದು ಸರಳ ಸಂಗತಿಯನ್ನು ಆಶ್ಚರ್ಯಕರ ರೀತಿಯಲ್ಲಿ ಪ್ರಶ್ನೆಯ ರೂಪದಲ್ಲಿ, ಒಗಟಿನ ರೂಪದಲ್ಲಿ ಹೇಳಲಾಗಿದೆ. ಇಂಥ ಒಗಟುಗಳು ಮಾನವನ ವೀಕ್ಷಣಾ ಶಕ್ತಿ ಮತ್ತು ತಾರ್ಕಿಕ ಚಿಂತನೆಯ ಅಭಿವೃದ್ಧಿಗೆ ನೆರವಾಗ್ತವೆ. ಇದೇ ರೀತಿಯಲ್ಲಿ ಬಾಯಿ ಇಲ್ಲದೆ ಮಾತನಾಡುವ ವಸ್ತು ಯಾವುದು ಅನ್ನುವ ಒಗಟಿಗೆ ಉತ್ತರ ಬರಹ ಅಥವಾ ಪತ್ರ. ಈ ಒಗಟು ಪ್ರಾಚೀನ ಸಮಾಜದಲ್ಲಿ ಬರವಣಿಗೆಯ ಮಹತ್ವವನ್ನು ಎತ್ತಿ ತೋರಿಸುತ್ತೆ. ಬರಹ ವ್ಯಕ್ತಿಯ ಮಾತುಗಳನ್ನು ದೂರದವರೆಗೂ ಕೂಡ ತಲುಪಿಸಬಲ್ಲ ಸಾಧನ ಆಗಿರೋದನ್ನು ಈ ರೂಪಕ, ಈ ಒಗಟು ಒತ್ತಿ ಹೇಳುತ್ತೆ. ಮನುಚುಲಿಪಿ ಫಲಕಗಳಲ್ಲಿ, ಬಿಲ್ಲೆಗಳಲ್ಲಿ ದಾಖಲಾಗಿರುವ ಒಗಟುಗಳು ಮಾನವ ಸಂಸ್ಕೃತಿಯ ಒಂದು ಆಸಕ್ತಿದಾಯಕವಾದ ಮುಖವನ್ನು ತೋರಿಸ್ತವೆ. ಸುಮಾರು 4500 ವರ್ಷಗಳ ಹಿಂದೆ ಬದುಕಿದ ಜನರು ಇಂದಿನ ಮಾನವರಂತೆಯೇ ಕೂಡ ಭಾಷೆಯ ಚಮತ್ಕಾರಗಳು, ಹಾಸ್ಯ ಮತ್ತು ಬುದ್ಧಿ ಪರೀಕ್ಷೆಗಳ ಮೂಲಕ ಜ್ಞಾನವನ್ನು ಹಂಚಿಕೊಳ್ತಾ ಇದ್ರು ಅನ್ನೋದಕ್ಕೆ ಇವು ಉತ್ತಮವಾದಂಥ ಪುರಾವೆಗಳಾಗಿದ್ದಾವೆ. ಜೊತೆಗೆ ಈ ಒಗಟುಗಳು ಆ ಕಾಲದ ಶಿಕ್ಷಣ ವ್ಯವಸ್ಥೆ, ಚಿಂತನೆ ಮತ್ತು ಸಾಹಿತ್ಯ ಪರಂಪರೆಯನ್ನು ಕುರಿತು ನಮಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಹೀಗಾಗಿ ಮನುಚುಲಿಪಿಯ ಮಣ್ಣಿನ ಬಿಲ್ಲೆಗಳಲ್ಲಿ ಕಂಡುಬರುವ ಒಗಟುಗಳು ಕೇವಲ ಪ್ರಾಚೀನ ಸಾಹಿತ್ಯದ ಉದಾಹರಣೆಗಳಲ್ಲ, ಅವು ಮಾನವ ಬೌದ್ಧಿಕ ಇತಿಹಾಸದ ಪ್ರಾರಂಭಿಕ ಹಂತಗಳನ್ನು ತಿಳಿಸುವ ಭಾರಿ ಮಹತ್ವದ ದಾಖಲೆಗಳು ಕೂಡ ಹೌದು. ಈ ಬಿಲ್ಲೆಗಳ ಅಧ್ಯಯನದ ಮೂಲಕ ಪ್ರಾಚೀನ ಮೆಸೊಪೊಟೇಮಿಯಾದ ಸಮಾಜದ ಜ್ಞಾನ, ಶಿಕ್ಷಣ ಮತ್ತು ಕೌಶಲ್ಯಕ್ಕೆ ನೀಡಿದ ಮಹತ್ವವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಈಡಿಪಸ್ ದಿ ಕಿಂಗು ಎಲ್ಲ ಕಾಲದ ಅತ್ಯಂತ ಪ್ರಸಿದ್ಧ ಸಾಹಿತ್ಯ ಕೃತಿಗಳಲ್ಲಿ ಒಂದು. ಈ ಕಥೆಯಲ್ಲಿ ಹೆಂಗಸಿನ ತಲೆ ಮತ್ತು ಸಿಂಹದ ದೇಹ ಹೊಂದಿರತಕ್ಕಂಥ ದೈತ್ಯಾಕಾರದ ಸ್ಪಿಂಕ್ಸು ಥೀಬ್ಸ್ ನಗರದ ಅಗಸೆ ಬಾಗಿಲುಗಳನ್ನ ಕಾಯ್ತಾ ಇರುತ್ತೆ. ಈ ಸ್ಪಿಂಕ್ಸು ಅಗಸೆ ಬಾಗಿಲನ್ನು ದಾಟುವ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ 4 ಕಾಲಗಳಲ್ಲಿ, ಮಧ್ಯಾಹ್ನ 2 ಕಾಲಗಳಲ್ಲಿ ಮತ್ತು ಸಂಜೆ 3 ಕಾಲಗಳಲ್ಲಿ ಏನು ನಡೀತಕ್ಕಂಥದ್ದು ಯಾವುದು ಅಂತ ಅನ್ನುವ ಒಗಟನ್ನು ಹಾಕ್ತಾ ಇರುತ್ತೆ. ಅದಕ್ಕೆ ಉತ್ತರ ಕೊಟ್ಟರೆ ಅಗಸೆ ಬಾಗಿಲಿನ ಮೂಲಕ ಹೋಗೋದಕ್ಕೆ ಬಿಡ್ತಾ ಇರುತ್ತೆ, ಇಲ್ಲದೆ ಇದ್ದರೆ ಅದು ಅವರನ್ನು ಹಿಡಿದು ತಿಂತಾ ಇರುತ್ತೆ. ಈಡಿಪಸ್ಸು ಈ ಒಗಟಿಗೆ ಮನುಷ್ಯ ಮಗುವಾಗಿದ್ದಾಗ ಕೈ ಮತ್ತು ಮೊಣಕಾಲುಗಳ ಮೇಲೆ 4 ಕಾಲುಗಳ ಮೇಲೆ ನಡೀತಾನೆ, ಮಧ್ಯ ವಯಸ್ಸಿನಲ್ಲಿ ಅಂದರೆ ಮಧ್ಯಾಹ್ನ 2 ಕಾಲುಗಳ ಮೇಲೆ ನಡೀತಾನೆ, ಮತ್ತೆ ಮುಪ್ಪಿನಲ್ಲಿ ಬೆತ್ತವನ್ನು ಊರಿ 3 ಕಾಲುಗಳ ಮೇಲೆ ನಡೀತಾನೆ ಅಂತ ಹೇಳಿ ಸ್ಪಿಂಕ್ಸ್ನ ಸೋಲಿಸ್ತಾನೆ.
ಸ್ಪಿಂಕ್ಸ್ ಒಗಟುಗಳು ಸುಮೇರಿಯಾದ ಒಗಟುಗಳಿಗಿಂತ 1500 ವರ್ಷಗಳಷ್ಟು ಹೊಸವಾದರೂ ಕೂಡ ಒಗಟು ಹೇಗೆ ಮಾನವನ ತರ್ಕ ಮತ್ತು ಚಿಂತನೆಗಳನ್ನ ರೂಪಿಸ್ತಾ ಇದ್ದಿತ್ತು ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಆಗೈತೆ. ಒಗಟು ಅಂತ ಹೇಳಕ್ಕೆ ಆಗದೆ ಇದ್ರೂ ಕೂಡ ಒಂದು ಆಧುನಿಕ ಸಮಸ್ಯೆ ಇದೆ. ಇದು ಸಾಹಿತ್ಯಿಕ ಒಗಟು ಅಲ್ಲದೆ ಇದ್ರೂ ಕೂಡ ಇದರ ಸೃಷ್ಟಿಕರ್ತ ಆಲ್ಬರ್ಟ್ ಐನ್ಸ್ಟೈನ್ ಅನ್ನುವ ಕಾರಣದಿಂದ ಇದು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಈ ಒಗಟನ್ನ ಯುವಕನಾಗಿದ್ದಾಗ ಐನ್ಸ್ಟೀನು ಸೃಷ್ಟಿ ಮಾಡದಂತಕ್ಕಂಥದ್ದು ಎಂದಿಗೂ ಸಾಬೀತಾಗಿಲ್ಲವಾದರೂ ಕೂಡ ದಂತಕಥೆ ಆತನೇ ಆಲ್ಬರ್ಟ್ ಐನ್ಸ್ಟೀನ್ ಅದನ್ನು ಸೃಷ್ಟಿಸಿದ ಅಂತ ತಿಳಿಸುತ್ತೆ. ಐನ್ಸ್ಟೀನ್ ಸಮಸ್ಯೆ ಮತ್ತು ಸುಳುಗಳು ಹೀಗಿದ್ದಾವೆ. ಒಂದರ ಪಕ್ಕ ಇನ್ನೊಂದರಂತೆ 5 ಮನೆಗಳಿದ್ದಾವೆ. ಪ್ರತಿಯೊಂದು ಮನೆಗೆ ಬೇರೆ ಬೇರೆ ಬಣ್ಣ ಬಳಿಯಲಾಗಿದೆ ಮತ್ತು ಅದರಲ್ಲಿ ಬೇರೆ ಬೇರೆ ದೇಶದ ವ್ಯಕ್ತಿಗಳು ವಾಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಬೇರೆ ಪಾನೀಯವನ್ನು ಕುಡಿತಾನೆ, ಬೇರೆ ಬೇರೆ ರೀತಿಯ ಸಿಗಾರನ್ನು ಸೇರ್ತಾನೆ ಮತ್ತು ಆತ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾನೆ. ಈ 15 ಸುಳ್ಳುಗಳನ್ನು ಬಳಸಿಕೊಂಡು ಮೀನನ್ನು ಹೊಂದಿರುವ ವ್ಯಕ್ತಿ ಯಾವ ದೇಶದವನು ಯಾರು ಅಂತ ಕಂಡುಹಿಡಿಯಬೇಕು. 1, ಬ್ರಿಟಿಷ್ ವ್ಯಕ್ತಿ ಕೆಂಪು ಮನೆಯಲ್ಲಿ ವಾಸ ಮಾಡ್ತಾನೆ. 2, ಸ್ವೀಡನ್ನವನಿಗೆ ಒಂದು ಸಾಕು ನಾಯಿ ಇದೆ. 3, ಡೇನ್ನವನು ಚಹಾ ಕುಡಿತಾನೆ. 4, ಹಸಿರು ಮನೆ ಬಿಳಿ ಮನೆಯ ಎಡಭಾಗದಲ್ಲಿ ನೇರವಾಗಿದೆ. 5, ಹಸಿರು ಮನೆಯೊಳಗಿನ ವ್ಯಕ್ತಿ ಕಾಫಿಯನ್ನು ಕುಡಿತಾನೆ. 6, ಪಾಲ್ಮಾಲ್ ಧೂಮಪಾನ ಮಾಡುವ ವ್ಯಕ್ತಿಗೆ ಒಂದು ಸಾಕು ಹಕ್ಕಿ ಇದೆ. 7, ಹಳದಿ ಮನೆಯ ವ್ಯಕ್ತಿ ಡನ್ನಿಲ್ ಸಿಗಾರನ್ನ ಸೇರ್ತಾನೆ. 8, ಮಧ್ಯದ ಮನೆಯಲ್ಲಿರುವ ವ್ಯಕ್ತಿ ಹಾಲನ್ನು ಕುಡಿತಾನೆ. 9, ಮೊದಲ ಮನೆಯಲ್ಲಿ ನಾರ್ವೇಜಿಯನ್ ದೇಶದವನು ವಾಸ ಮಾಡ್ತಾ ಇದ್ದಾನೆ. 10, ಬ್ಲೈಂಡ್ ಸೇದುವ ವ್ಯಕ್ತಿ ಸಾಕು ಬೆಕ್ಕಿನ ಜೊತೆಗೆ ಇರುವ ವ್ಯಕ್ತಿಯ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. 11, ಸಾಕು ಕುದುರೆಯನ್ನು ಹೊಂದಿರುವ ವ್ಯಕ್ತಿ ಡನ್ ಹಿಲ್ ಧೂಮಪಾನ ಮಾಡುವನ ಪಕ್ಕದಲ್ಲಿ ವಾಸ ಮಾಡ್ತಾನೆ. 12, ಬ್ಲೂ ಮಾಸ್ಟರ್ ಸೇದುವ ವ್ಯಕ್ತಿ ಬೀರ್ ಕುಡಿತಾನೆ. 13, ಜರ್ಮನ್ ವ್ಯಕ್ತಿ ಪ್ರಿನ್ಸ್ ಸೇರ್ತಾನೆ. 14, ಆ ನಾರ್ವೇಜಿಯನ್ನು ನೀಲಿ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಾನೆ. 15, ಬ್ಲೈಂಡ್ಸ್ ಸೇದುವ ವ್ಯಕ್ತಿಗೆ ನೀರು ಕುಡಿಯುವ ನೆರೆಯವನು ಕೂಡ ಇದ್ದಾನೆ. ಈ ಸಮಸ್ಯೆಗೆ ಉತ್ತರ ಮೀನಿನ ಮಾಲೀಕ ಜರ್ಮನ್ ದೇಶದವನಂತಾಗುತ್ತೆ. ಈ ಒಗಟಿನಲ್ಲಿರ್ತಕ್ಕಂಥ 15 ಸುಳ್ಳುಗಳನ್ನು ಬಳಸಿಕೊಂಡು ಈ ಉತ್ತರವನ್ನು ಹೇಗೆ ಪಡೆಯುವುದು ಅಂತ ನೀವು ಪ್ರಯತ್ನ ಮಾಡಿ ನೋಡಿ. ಗಣಿತಜ್ಞ ರೇಮಂಡ್ ಸ್ಮುಲಿಯನ್ನು ಸೃಷ್ಟಿಸಿರ್ತಕ್ಕಂಥ ಒಂದು ಒಗಟು ಎ ಫೋರ್ಕ್ ಇನ್ ದಿ ರೋಡ್, ಹೆವೆನ್ ಅಂಡ್ ಹೆಲ್ ಮತ್ತೆ ದಿ ರೋಡ್ ಟು ಡೋರ್ಸ್ ಅನ್ನುವ ಹಲವು ಹೆಸರುಗಳಿಂದ ಕರೆಯಲ್ಪಡ್ತದೆ. 1986ರ ಚಲನಚಿತ್ರ ಲ್ಯಾಬ್ರಿಯಂತ್ನಲ್ಲಿ ಈ ಒಗಟು ಬಂದಿದ್ದರಿಂದ ಇದು ಹೆಚ್ಚು ಪ್ರಸಿದ್ಧ ಆಯಿತು. ಈ ಒಗಟಿನ ಅಥವಾ ಸಮಸ್ಯೆಯ ಮೂಲ ಕಲ್ಪನೆ ಹೀಗಿದೆ. ಎಲ್ಲ ರೀತಿಯಲ್ಲಿ ಒಂದೇ ರೀತಿ ಇರುವ 2 ಬಾಗಿಲುಗಳಿದ್ದಾವೆ. ಈ ಬಾಗಿಲುಗಳಲ್ಲಿ ಒಂದು ಸ್ವರ್ಗಕ್ಕೆ ಇನ್ನೊಂದು ನರಕಕ್ಕೆ ತೆರೆದುಕೊಳ್ತದೆ. ಬಾಗಿಲುಗಳನ್ನು ಎಲ್ಲ ರೀತಿಯಲ್ಲೂ ಒಂದೇ ರೀತಿ ಇರ್ತಕ್ಕಂಥ ಇಬ್ಬರು ಕಾಯ್ತಾ ಇದ್ದಾರೆ. ಅವರಲ್ಲಿ ಒಬ್ಬತ ಯಾವಾಗಲೂ ಸುಳ್ಳುಗಳನ್ನು ಹೇಳ್ತಾನೆ, ಇನ್ನೊಬ್ಬತ ಯಾವಾಗಲೂ ನಿಜವನ್ನೇ ಹೇಳ್ತಾನೆ. ನೀವು ಒಬ್ಬ ಕಾವಲುಗಾರರಿಗೆ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬಹುದು ಮತ್ತು ನಂತರ ಯಾವ ಬಾಗಿಲಿನ ಮೂಲಕ ಹಾದು ಹೋಗಬೇಕು ಅಂತಕ್ಕಂಥ ಆಯ್ಕೆ ನಿಮ್ಮದು. ನೀವು ಸ್ವರ್ಗಕ್ಕೆ ಹೋಗಬೇಕಿದ್ದಿದ್ರೆ ಯಾವ ಪ್ರಶ್ನೆಯನ್ನು ದ್ವಾರಪಾಲಕರಿಗೆ ಬಾಗಿಲುಗಾರರಿಗೆ ಕೇಳ್ತೀರಿ? ಇದಕ್ಕೆ ನೀವು ಉತ್ತರವನ್ನು ಚಿಂತಿಸಿರಿ. ನಿಮಗೆ ಉತ್ತರ ತಿಳಿದೇ ಇದ್ದರೆ ಅಂತರ್ಜಾಲದಲ್ಲಿ ಸಮಸ್ಯೆಯನ್ನು ಕುರಿತಾಗಿ ಸಾಕಷ್ಟು ಚರ್ಚೆಗಳು ಸಿಗ್ತವೆ. ಅವುಗಳನ್ನು ಒಮ್ಮೆ ನೀವೇ ಜಾಲಾಡಿ ಆನಂದಿಸಿರಿ. ಇತಿಹಾಸದಲ್ಲಿ ಪ್ರಸಿದ್ಧವಾದಂಥ ಇನ್ನಿತರ ಒಗಟು ಮತ್ತು ಸಮಸ್ಯೆಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಂದನೆಗಳೊಂದಿಗೆ.